ಹಾಯ್ ಹಲೋ ನಮಸ್ಕಾರ ತಮಗೆಲ್ಲರಿಗೂ ರೈತ ಮಿತ್ರ ಯೂಟ್ಯೂಬ್ ಹಾಗೂ ಫೇಸ್ ಪೇಜ್ಗೆ ಆತ್ಮೀಯವಾದ ಸ್ವಾಗತ. ರೈತ ಬಾಂಧವರೇ, ನೀವು ತಮ್ಮೇಲಲ್ಲಿ ನೋಡಿರುವ ಹಾಗೆ ಇವತ್ತಿನ ಈ ವಿಡಿಯೋದಲ್ಲಿ ಕೃಷಿಗೆ ಸಂಬಂಧಪಟ್ಟಿರುವಂತಹ MB ಫ್ಲೋ ಆಗಿರ್ಬೋದು, ರೋಟೋವೇಟರ್ ಆಗಿರ್ಬೋದು, ಹಾಗೆ ಬಿತ್ತುವಂಥ ಮಷಿನ್ಗಳಾಗಿರ್ಬೋದು, ಇಂಟರ್ ಕಲ್ಟಿವೇಟರ್ ಆಗಿರ್ಬೋದು, ಚಾಪ್ ಕಟರ್ ಆಗಿರ್ಬೋದು, ಈ ಥರದ ಹಲವಾರು ಅಗ್ರಿಕಲ್ಚರ್ ಇಂಪ್ಲಿಮೆಂಟ್ಗಳು ನಮಗೆ ಸಬ್ಸಿಡಿ ಬೆಲೆಯಲ್ಲಿ ಸಿಗ್ತಾ ಇದೆ. ಸ್ನೇಹಿತರೆ, ಇವತ್ತು ನಾವಿರೋದು ಬಂದ್ಬಿಟ್ಟು ಬೆಳಗಾವಿ NH ಹೈವೇ ಹಿರೇಬಾಗೇವಾಡಿ ಪಕ್ಕದಲ್ಲೇ ಬರುವಂತಹ ಘನಾಚಾರ್ಯ ಅಗ್ರಿ ಇಂಡಸ್ಟ್ರೀಸ್ ಅಲ್ಲಿ. ಹಾಗಾದ್ರೆ ಇಲ್ಲಿರುವಂತಹ ಒಂದು ಕಂಪ್ಲೀಟ್ ಸ್ಟಾಕ್ ಬಗ್ಗೆ ಒಂದು ಮಾಹಿತಿಯನ್ನು ತಿಳ್ಕೊಂಬರೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಸರ್, ಮೊದಲೇದಾಗಿ ನಿಮ್ಮ ಪರಿಚಯ ತಿಳಿಸ್ಕೊಡಿ ಸರ್. ನನ್ನ ಹೆಸರು ಸಂಜೀವ್ ಗಣಾಚಾರಿ ಅಂತ. ನಮ್ಮ ಫರ್ಮ್ ಬಂದ್ಬಿಟ್ಟು ಗಣಾಚಾರಿ ಅಗ್ರಿ ಇಂಡಸ್ಟ್ರೀಸ್, ಹಿರೇಬಾಗೇವಾಡಿ, ಬೆಳಗಾವಿ ತಾಲೂಕು, ಬೆಳಗಾವಿ ಜಿಲ್ಲೆ. ಸಾಮಾನ್ಯವಾಗಿ ನಾವು ಕೃಷಿಗೆ ಸಂಬಂಧಪಟ್ಟಂತ ಎಲ್ಲಾ ಇಂಪ್ಲಿಮೆಂಟ್ಗಳನ್ನು ರೈತರಿಗೆ ಒದಗಿಸ್ತಾ ಇದ್ದೇವೆ. ಮೊದಲನೇದಾಗಿ ಹೈಡ್ರೋಲಿಕ್ MB ಫ್ಲೋ ಇರ್ಬೋದು, ಮತ್ತು ಮೆಕ್ಯಾನಿಕ್ MB ಫ್ಲೋ ಇರ್ಬೋದು, ರೋಟಾವೇಟರ್ಸ್ ಇರ್ಬೋದು. 3 ಫೂಟ್ ರಿವರ್ಸ್ ಫಾರ್ವರ್ಡ್ ರೋಟಾವೇಟರ್ ಹಿಡ್ಕೊಂಡ್ಬಿಟ್ಟು ನಮ್ದು 8 ಫೂಟಿನ ಅಡಿವರೆಗೇನು ನಮ್ದು ರೋಟಾವೇಟರ್ ಸಿಗುತ್ತೆ. L ಬ್ಲೇಡಲ್ಲಿ ಸಿಗುತ್ತೆ, J ಬ್ಲೇಡಲ್ಲಿ ಸಿಗುತ್ತೆ, C ಬ್ಲೇಡಲ್ಲಿ ಸಿಗುತ್ತೆ ರೋಟಾವೇಟರ್. ಇನ್ನೊಂದು ನಮ್ದು ಗೋಲ್ಡ್ ಸಿರೀಸ್ ಅಂತ ಫೀಲ್ಡ್ ಕಿಂಗ್ದವ್ರದ್ದು. ಅದು ಆಟೋಮೆಟಿಕ್ ಗೇರನ್ನು ಚೇಂಜ್ ಮಾಡ್ಕೊಂಡು ಅಗ್ದಿ ಯುನಿಕ್ ಆಗಿ ಇರುವಂಥ ಒಂದೇ ಕಂಪ್ನಿಯಲ್ಲಿ ಅಂದರೆ ಫೀಲ್ಡ್ ಕಿಂಗ್ ಕಂಪ್ನಿಯಲ್ಲಿ ಸಿಗುತ್ತೆ, ಅದು ಇದೆ. ಆಮೇಲೆ ರಾಶಿ ಮಷಿನ್ದಲ್ಲಿ ವಿಧವಾದಂಥ ಎಲ್ಲ ಬೆಳೆಗಳಿಗೆ ನಡೆಯುವಂಥ ರಾಶಿ ಮಷಿನ್ಸ್ ಇದ್ದಾವೆ ನಮ್ಮ ಹತ್ರ. ಉಪಕಾರ ರಾಶಿ ಮಷಿನ್ಸ್ ಇದೆ, ಸೈಡ್ ಟೋಕ್ರಿ ಇದೆ, ಅಪ್ಪರ್ ಮಾಡೆಲ್ ಇದೆ, ಮತ್ತು ಬ್ಯಾಕ್ ಟೋಕ್ರಿ ಇದೆ. ಬ್ಯಾಕ್ ಟೋಕ್ರಿಯಲ್ಲಿ ಇವಾಗ ಅಪ್ಡೇಟೆಡ್ ಪ್ಯಾಡಿ ಬ್ಯಾಕ್ ಇದೆ. ಆಮೇಲೆ ನಮಗೆ ಬನ್ಸಾಲ್ ಇದೆ. ಸೈಲೇಜ್ ಮಷಿನ್ ಅಂತ ಹೇಳಿಬಿಟ್ಟು ಇವತ್ತಿಗೆ ನಮ್ಮ ಪ್ರಧಾನಮಂತ್ರಿಯವರು ನರೇಂದ್ರ ಮೋದಿ ಅವರು ಇದಕ್ಕೆ ಸಾಕಷ್ಟು 50% ಸಬ್ಸಿಡಿ ಒಳಗೆ ಮಷಿನ್ ಖರೀದಿ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಇದು NLM ಸ್ಕೀಮಲ್ಲಿ ಬರುತ್ತೆ, PM-FME ಅಂತ ಸ್ಕೀಮಲ್ಲಿ ಬರುತ್ತೆ. ಇದಕ್ಕೆ ಸುಮಾರು 6.5 ಲಕ್ಷ ರೂಪಾಯಿ ಇದ್ರೆ ಅವ್ರಿಗೆ ಸರಿ 3.25 ಲಕ್ಷ ರೂಪಾಯಿ ಅವರಿಗೆ ಸಬ್ಸಿಡಿ ಸಿಗುತ್ತೆ. ಇದು 4D ಅಂತ, ಇದು 8D ಅಂತ. ಈ 4D ಮಷೀನು ಸುಮಾರು 4,25,000 ಬೀಳುತ್ತೆ. ಇದು 8D ಮಷಿನ್ ಅಂದ್ರೆ 8 ಮಷೀನು ಒಂದು ತಾಸಲ್ಲಿ ನಿಮಗೆ ಹಸಿ ಗೊಂಜಾಳ ಕಟ್ ಮಾಡಿ 4 ಟನ್ ವರೆಗೂ ಪ್ಯಾಕ್ ಮಾಡಿಕೊಡುತ್ತೆ. 4 ಟನ್ ಪ್ಯಾಕ್ ಮಾಡಿಕೊಡುತ್ತೆ ಸರ್. ಇವತ್ತಿಗೆ ಹಸಿ ಗೊಂಜಾಳ ರಸಮೇವು ಅಂತ ಕರಿತೀವಿ. ರಸಮೇವನ್ನ ಪ್ಯಾಕ್ ಮಾಡಿ ಇಟ್ಕೊಂಡ್ಬಿಟ್ಟು ಅದನ್ನ 2 ವರ್ಷ ಮಟ್ಟ ಇಟ್ಟು ಹಾಕ್ಬೋದು ದನಗಳಿಗೆ. ಸೂಪರ್. ಅದು ಯಾವುದೂ ಹಾಳಾಗಲ್ಲ. ಇದರಿಂದ ನಿಮಗೆ ದನಗಳು ಮೈ ಹಸ್ತವೆ ಮತ್ತು ಹಾಲ 30% ಇನ್ಕ್ರೀಸ್ ಆಗುತ್ತೆ. ಸೊ ಓನ್ ಬಿಸ್ನೆಸ್ ಮಾಡೋರು ಕೂಡ ಬಿಸ್ನೆಸ್ ಮಾಡಬಹುದು ಸರ್. ಬಿಸ್ನೆಸ್ ಅಲ್ಲಿ ತುಂಬಾ ಇದ್ದಾರೆ. ಇವಾಗ ಕರ್ನಾಟಕದಲ್ಲಿ ಒಂದು 100-200 ಮಷಿನ್ ಇದಾವೆ. ಒಳ್ಳೇದು. ತಮ್ಮ ಬೇಕಾದಂತ 100-200 ದನಗಳಿಗೆ ಮಾಡ್ಕೊಳ್ಳೋದಲ್ಲದೆ ಇದೇ ರೈತರಿಗೂ ಅನುಕೂಲ. ಈಗ 3,000 ರೂಪಾಯಿ ಟನ್ ಕಬ್ಬು ಬಂದ್ರು ಕೂಡ ಅವ್ರಿಗೆ ಲಾಭ ಆಗ್ತಾ ಇಲ್ಲ. 3,000 ರೂಪಾಯಿ ಟನ್ ವರ್ಷದಲ್ಲಿ 3 ಬೆಳೆ ಕೊಟ್ಟು ರೈತರಿಗೆ ತುಂಬಾ ಅನುಕೂಲ ಇದೆ. ಓಕೆ ಸರ್. ನೆಕ್ಸ್ಟ್ ನೋಡೋದ್ರೆ ಸರ್, ನೆಕ್ಸ್ಟ್ ರಾಶಿ ಮಷಿನ್. ಇದು ರಾಶಿ ಮಷಿನ್ ಅಂತ ಹೇಳಿದೀನಿ. ಅದು ರೆಂಟಿ ಗುರ್ದಾಳ ಅಂತ ಹೇಳಿಬಿಟ್ಟು ಗ್ರೀನ್ ಕಲರ್ ಅಲ್ಲಿ ಇರೋದು. ಅದು ನಿಮಗೆ ರೈತರಿಗೆ ಬಹಳ ವರದಾನ. ಅದು ಗುರ ಹೊಡಿಲಿಕ್ಕೆ ಆಯ್ತು, ಮತ್ತೆ ನಿಮಗೆ ಸಾಲು ಬಿಡ್ಲಿಕ್ಕೆ ಆಯ್ತು. ಇದರಲ್ಲಿ ಭತ್ತ ಬಿತ್ತಬಹುದು, ಕಬ್ಬಿನ ಸಾಲ ಬಿತ್ತಬಹುದು, ಎಲ್ಲ ಬಿತ್ತಬಹುದು. ಇದು ಬಹಳ ಅನುಕೂಲ ಇದೆ. ಎಲ್ಲ ರೈತರು ಉಪಯೋಗ ಮಾಡ್ತಾರೆ. ಸಬ್ಸಿಡಿ ಇದೆಯಾ ಸರ್? ಇದಕ್ಕೂ ಸಬ್ಸಿಡಿ ಇದೆ ಸರ್. ಇದು ನಿಮಗೆ 28,000 ಸಿಗುತ್ತೆ ಸಬ್ಸಿಡಿ ಒಳಗೆ. 56,000 ರೂಪಾಯಿ ಫುಲ್ ರೇಟ್ ಇದೆ. ಅದು 1,45,000 ಸಿ ಡ್ರಿಲ್ಲು. ಅದು 1,45,000 ಈಗ 1,05,000 ನಾವು ರೈತರಿಗೆ, ಸಣ್ಣ ರೈತರಿಗೆ ಅನುಕೂಲ ಆಗಿಲ್ಲ ಅಂತ ನಾವು ಲೆಸ್ ಮಾಡಿ ಕಂಪ್ನಿ ತರ ತಗೊಂಡು ಕೊಡ್ತಾ ಇದ್ದೀವಿ. ಕ್ಯಾಶ್ ಅಂಡ್ ಕ್ಯಾರಿ ಸರ್. ಕ್ಯಾಶ್ ಅಂಡ್ ಕ್ಯಾರಿ 1,05,000 ಸಬ್ಸಿಡಿ ಲೆಸ್ ಮಾಡಿ. ಓಕೆ ಸರ್, ಇದು ನಿಮಗೆ ಸಬ್ಸಿಡಿ ಒಳಗಿರೋದು 4,68,000. ಸಬ್ಸಿಡಿ ಲೆಸ್ ಮಾಡಿ 3,68,000 ಬೀಳುತ್ತೆ ಸರ್. ಇದು ಗೋಲ್ಡ್ ಸಿರೀಸ್ ರೂಟಾವೇಟರ್ ಸರ್. ಇದು ಒಂದು ಯುನಿಕ್ ಮಾಡೆಲ್ ರೂಟಾವೇಟರ್. ಇಲ್ಲಿ ಇದಕ್ಕೆ ಗೇರ್ ಬಾಕ್ಸ್ ಅಲ್ಲಿ ಗೇರ್ ಕೊಡ್ತಾನೆ. ಇಲ್ಲೇ ಗೇರ್ ಇದೆ ಸರ್. ಈ ರೂಟಾವೇಟರ್ ಯಾವ ಕಂಪನಿಯಲ್ಲಿ ಇನ್ನು ಮಟ್ಟ ಲಾಂಚ್ ಮಾಡಿಲ್ಲ. ನಮ್ಮ ಕಂಪನಿಯಲ್ಲಿ ಮಾತ್ರ ಸಿಗೋದು ಇದು. ಇದಕ್ಕೆ 1,85,000 ಫುಲ್ ಕಾಸ್ಟ್ ಇದೆ. ಇದರಲ್ಲಿ ನಿಮ್ಗೆ ಸಬ್ಸಿಡಿ ಹೋಗಿಬಿಟ್ಟು 1,35,000 ರೂಪಾಯಿ ರೈತರು ತುಂಬಿ ಇವತ್ತು ಹೋಗ್ಬೋದು ಸರ್. ಏನ್ ತೊಂದರೆ ಇಲ್ಲ. ಸೂಪರ್ ಸರ್. ಇದರ ಒಂದು ವಿಶೇಷತೆ ತಿಳಿಸ್ಕೊಡಿ ಸರ್. ಇದ್ರ ವಿಶೇಷತೆ ಅನ್ಸರ, ರೈತರು ನಾವು ಡ್ರೈವ್ ಮಾಡ್ತಿರ್ಬೇಕಾದ್ರೆ ಇದು 540 ಒಳಗೆ ವರ್ಕ್ ಮಾಡ್ತಾ ಇರುತ್ತೆ. ಇದನ್ನ ನಾವು ನ್ಯೂಟ್ರಲ್ ಮಾಡ್ಕೊಂಡು 1000 RPM ಒಳಗೆ ಹಾಕೊಂಡ್ಬಿಟ್ರೆ ರೊಟೇಟ್ ಚೇಂಜ್ ಆಗುತ್ತೆ. ಅವ್ನು ಫ್ಯೂಲ್ ಉಳಿಯುತ್ತೆ. ಅದೇ ಕಡಿಮೆ ಗೇರ್ ಅಲ್ಲಿ ಅವ್ನು ಹೊಡಿತಾ ಇದ್ದಾಗ ಫ್ಯೂಲ್ ಉಳಿಯುತ್ತೆ. ಪ್ರತಿ ಒಂದು ತಾಸಿಗೆ ಇವಂಗ 250 ml ಫ್ಯೂಲ್ ಉಳಿಯುತ್ತೆ. ಮೆಕ್ಯಾನಿಕಲ್ ಹೋಗಿ ದುಡ್ಡು ಕೊಟ್ಟು ಗೇರ್ ಚೇಂಜ್ ಮಾಡಿಸ್ಬೇಕು ಅನ್ನೋ ಕಿರಿಕಿರಿನೇ ಇಲ್ಲ. ಡೈರೆಕ್ಟ್ ಆಗಿ ಗೇರ್ ಸಿಸ್ಟಮ್ ನ ಕೊಟ್ಟಿದ್ದಾರೆ. ತುಂಬಾ ಅನುಕೂಲಕಾರಿ ಅಂತಾನೆ ಹೇಳ್ಬೋದು ಸರ್. ನೆಕ್ಸ್ಟ್ ನೋಡೋದು, ಇದು ಅವ್ರದೇ ಸರ್. ಇದು ದಬಂಗ್ ಅಂತ. ಇದು ಚೆನ್ನಾಗಿದೆ, ಹೆವಿ ಡ್ಯೂಟಿ ದಬಂಗ. ಇದು ಎಲ್ಲಾ ಟ್ರ್ಯಾಕ್ಟರ್ಗೂ ಸುಟೇಬಲ್. 55 SP 60 SP ಟ್ರ್ಯಾಕ್ಟರ್ ವರೆಗೂ ಸುಟೇಬಲ್ ಇದೆ. ಇದು ಫೀಲ್ಡ್ ಕಿಂಗ್ ದವ್ರದ್ದು. ಇದು ಬಾರಿ ಚೆನ್ನಾಗಿ ವರ್ಕ್ ಆಗುತ್ತೆ ಸರ್. ಡ್ಯೂರಬಿಲಿಟಿ ಇದೆ. ಪ್ರೈಸ್ ಸರ್, ಇದ್ರ ಪ್ರೈಸ್ ಬಂದ್ಬಿಟ್ಟು 1,76,000 ಇದೆ ಸರ್. ಸಬ್ಸಿಡಿ ಒಳಗೆ 1,05,630 ಇದೆ. ಓಕೆ. ನೆಕ್ಸ್ಟ್ ನೋಡೋದು ಸರ್, ಆಮೇಲೆ ಇದು ರಿವರ್ಸ್ ಪಾರ್ಟ್ ರೂಟಾವೇಟರ್ ಅಂತ ಹೇಳಿ ಸರ್. ಇದು
ಇದು ನಮ್ಮ ರೈತಾಪಿ ಜನಗಳಿಗೆಲ್ಲ ಇದು ಇದರಲ್ಲಿ ಹೊಡಿಲಿಕ್ಕೆ ಕಬ್ಬಿನಲ್ಲಿ ಕಬ್ಬಿಗೆ ಬಹಳ ಮುಖ್ಯವಾದ ಕೆಲಸ ಮಾಡುತ್ತೆ ಸರ್. ಇದು ರಿವರ್ಸ್ ಫೋರ್ಡ್ ಅಂತಂದ್ರೆ ಈ ಕಡೆನೂ ಜೋಡಿಸಬಹುದು, ಆ ಕಡೆನೂ ಜೋಡಿಸಬಹುದು, ಅಪೋಸಿಟ್ ಸೈಡ್ ಅಲ್ಲಿ. ಸರ್ ಏನಿದೆ ಸರ್ ಬೆಲೆ ಎದುರು ನೋಡೋದಾದ್ರೆ? ಇದ್ರ ಬೆಲೆ 86,000 ಇದೆ ಸರ್. ಇದು ನಿಮ್ಮ ಸಬ್ಸಿಡಿ ಒಳಗೆ 55,000ದಲ್ಲಿ ಸಿಗುತ್ತೆ. ಓಕೆ ಓಕೆ. ಒಂದು ಇದ್ರದ್ದು ಇನ್ನೊಂದಿದೆ ಸರ್, ಇದ್ರ ಕಡೆ ಇದೊಂದು ಬ್ರಾಕೆಟ್ ಕೊಡ್ತೀವಿ. ಈ ಬ್ರಾಕೆಟ್ ಪ್ರಕಾರ ನಿಮಗೆ ಇದು ಏನಾಗುತ್ತೆ ಅಂದ್ರೆ ಇಲ್ಲೊಂದು ನಾವು ರಿಜ್ಜರ್ ಕೊಡ್ತೀವಿ. ಅದನ್ನ ಅವ್ರದ್ದು ರಿಜ್ಜರ್ ಯೂಸ್ ಮಾಡ್ಕೊಂಡು ಬಿಟ್ಟು ಬೋಧಿ ಏರಿಸೋದು ಅಂತ ಕರಿತೀವಿ ಕಬ್ಬಿನಲ್ಲಿ, ಅದನ್ನ ಮಾಡಬಹುದು ಸರ್. ಇದು ಡಬಲ್ ಶಾಫ್ಟ್ ರೂಟಾವೇಟರ್ ಸರ್. ಇದು ನೋಡಿ, ಇದಕ್ಕೆ 2 ಶಾಫ್ಟ್ ಇದಾವೆ. ಎಲ್ಲಾ ರೂಟಾವೇಟರ್ ಬರೋದು ಸಿಂಗಲ್. ಇದು ಡಬಲ್ ಶಾಫ್ಟ್ ಬರುತ್ತೆ. ಡಬಲ್ ಶಾಫ್ಟ್ ರೂಟಾವೇಟರ್ ಅಂತ ಇದರ ವಿಶೇಷತೆ ಏನಂತಂದ್ರೆ, ನೀವು ಎಷ್ಟೇ ಎತ್ತರ ಆಳವಾದಂತಹ ಕಸ ಕಡಿ ಹಸಿದಿದ್ರು ಕೂಡ ಇದು ರೂಟಾವೇಟರ್ ತುಂಬಿಕೊಳ್ಳಲ್ಲ ಒಳಗಡೆ. ಒಂದು ಬ್ಲೇಡ್ ಅಲ್ಲಿ ಇನ್ನೊಂದು ಬ್ಲೇಡ್ ಪಾಸ್ ಆಗೋದ್ರಿಂದ ನಿಮಗೆ ರೂಟಾವೇಟರ್ ತುಂಬಿಕೊಳ್ಳೋದಿಲ್ಲ. ಹಸಿದ್ರಲ್ಲಿ ಹೊಡಿರಿ, ಕಸದಲ್ಲಿ ಹೊಡಿರಿ, ಅದರಲ್ಲೇ ಹೊಡಿರಿ, ನಂಬರ್ 1 ವರ್ಕ್ ಆಗುತ್ತೆ ಸರ್. ಇದು ಸೂಪರ್. ಇದು ಪ್ರೈಸ್ ನೋಡೋದಾದ್ರೆ ಸರ್? ಇದು ಪ್ರೈಸ್ ಬಿಟ್ಟು 185 ಇದೆ ಸರ್. ನಿಮ್ ಸಬ್ಸಿಡಿ 135 ಬೀಳುತ್ತೆ. ಓಕೆ. ನೆಕ್ಸ್ಟ್ ನೋಡೋದಾದ್ರೆ ಸರ್? ನೆಕ್ಸ್ಟ್ ಇದು ನಮ್ದು ಮಸಾಲಾ ಮಷಿನ್ ಬರುತ್ತೆ ಸರ್. ರೊಟ್ಟಿ ಮಷಿನ್ ಇದೆ, ಶೇವಿಯಾ ಮಷಿನ್ ಇದೆ, ಖಾರ ಕುಟ್ಟೋ ಮಷಿನ್ ಇದೆ. ಸೊ ಇವ್ರದ್ದೆಲ್ಲ ಎಷ್ಟಾಗುತ್ತೆ ಸರ್ ಪ್ರೈಸಸ್? ರೊಟ್ಟಿ ಮಷಿನ್ ಇದು 35 ಬೀಳುತ್ತೆ ಸರ್. ಇದು ರೈತರಿಗೆ 28 ಇದೆ, ಆಫರ್ ಮಾಡಿ 20ರಲ್ಲಿ ಕೊಡ್ತಾ ಇದ್ದೀವಿ. ಓಕೆ. ಇದು 60,000 ಇದೆ, ರೈತರಿಗೆ ಆಫರ್ ಮಾಡಿ 45,000 ರೂಪಾಯಿ ಕೊಡ್ತಾ ಇದ್ದೀವಿ. ಶಾವಿಗೆ ಮಷಿನ್ ಇದು 1005 ಇದೆ. ಇದು ಹೆವಿ ಮಷಿನ್ ಇದೆ. ಇದು 2 SP. ಇದು ಖಾರ ಕುಟ್ಟೋದು 2 ಹಾರಿ 3 ಹಾರಿ ಎಲ್ಲ ಬರುತ್ತೆ ಸರ್. ಇದು ನಿಮಗೆ 65,000 ಬೀಳುತ್ತೆ. ಅದು ಕಮರ್ಷಿಯಲ್ ದನಗಳಿಗೆ ಹೊಡಿಬಹುದು, ಹಿಟ್ ಬಿಸಿಲಿಕ್ಕೆ ಆಗ್ಬೋದು, ಎಲ್ಲಕ್ಕೂ ಆಗ್ಬೋದು. ಗಿರಣಿ ಇದು ನಿಮಗೆ 55,000 ಸಿಗುತ್ತೆ ಸರ್. 5 SP 7 SP ಮೋಟರ್ ಬರುತ್ತೆ. ಇದು ಪವರ್ ವೀಡರ್ ಅಂತ ಹೇಳಿಬಿಟ್ಟು ಇದು ಬಹಳ ಚೆನ್ನಾಗಿ ವರ್ಕ್ ಮಾಡುತ್ತೆ ಸರ್. ಇದು ರೈತರಿಗೆ ಕಬ್ಬಿನಲ್ಲಿ ಹೊಡಲಿಕ್ಕೆ ಬಹಳ ಅನುಕೂಲ ಆಗುತ್ತೆ. ಇದಕ್ಕೆ ನಾವು ಗ್ರಾಸ್ ಕಟರ್ ಅಂತ ಹೆಸರು ಕರಿತೀವಿ. ಇದರಲ್ಲಿ ನಾವು 3-4 ಮಾಡಲ್ ಇದಾವೆ. ಇದು ಮಿನಿ ಬೇಬಿ ಮಾಡಲ್ ಅಂತದ. ಇದು ಬೇಬಿ ವೀಡರ್. ಇದು ನಿಮಗೆ ಎಷ್ಟು ಬೇಕೋ ಅಷ್ಟು ಅಡ್ಜಸ್ಟ್ಮೆಂಟ್ ಮಾಡ್ಲಿಕ್ಕೆ ಬರುತ್ತೆ. ಆ ತರ ಮಾಡ್ಲಿಕ್ಕೆ ಬೆಸ್ಟ್ ಆಗುತ್ತೆ ಸರ್. ಅಗ್ದಿ ಈಸಿ ಇರುತ್ತೆ ಇದು. ಒಬ್ಬ ರೈತ ಬೇಕಾದಂಗೆ ತಗೊಂಡು ಹೋಗ್ಬೋದು, ಟರ್ನಿಂಗ್ ಮಾಡ್ಬೋದು ಈಸಿಯಾಗಿ. ಹ್ಯಾಂಡಲ್ ಅಪ್ ಡೌನ್ ಮಾಡ್ಕೋಬಹುದು, ಎಕ್ಸಿಲೇಟರ್ ಇಟ್ಕೋಬಹುದು. ಭಾಳ ಚೆನ್ನಾಗಿ ವರ್ಕ್ ಮಾಡುತ್ತೆ. ಇದ್ರ ಪ್ರೈಸ್ ಬಂದ್ಬಿಟ್ಟು ಸರ್, ಇದ್ರ ಮೇಲೆ ಬರ್ದಿದ್ದೀವಿ. ಇದು ಬರೀ 19,500. ಇದ್ರದ್ದು ದೊಡ್ಡ ಮಿಷನ್ ಇದು ಇದ್ರ ಪ್ರೈಸ್ ಬರೆದು ಬಿಟ್ಟಿದ್ದೀವಿ ಸರ್, 29,500. 5 ಬ್ಲೇಡ್ ಬರ್ತವೆ. 5 ಬ್ಲೇಡಲ್ಲಿ ನಿಮಗೆ ಅಗ್ದಿ ನಿಮ್ಮ ಸೈಲೇಜ್ ಮೆಷಿನ್ ತಯಾರಾಗುವಂಥ ಸೈಜಲ್ಲಿ ಇದು ಕಟಿಂಗ್ ಮಾಡಿಕೊಡುತ್ತೆ. ಹೈ ಸ್ಪೀಡು ಡ್ರೈ ಮಾಡುತ್ತೆ, ವೆಟ್ ಮಾಡುತ್ತೆ. ತಾಸಿಗೆ 3 ಟನ್ ಕಟ್ ಮಾಡುತ್ತೆ ಸರ್. ಇದು 10ರಿಂದ 15 ದನಗಳು ಇದ್ದವರೆಲ್ಲ ಯೂಸ್ ಮಾಡ್ಕೋಬಹುದು ಸರ್. ಪ್ರೈಸ್ ಭಾಳ ಚೆನ್ನಾಗಿ. ಇದ್ರ ಪ್ರೈಸ್ ಬಂದ್ಬಿಟ್ಟು ಸರ್ 28,000 ಇದೆ. ಸರ್ ನೆಕ್ಸ್ಟ್ ಇವು ಹೆಂಗೆ ಗೊತ್ತಾಗ್ತಿಲ್ಲ. ಇದು 2D ಮಷಿನ್ ಅಂತೇಳಿ ಸೈಲೇಜ್ ಕಮ್ ಇದು ಗ್ರ್ಯಾಂಡಿಯರ್. ನಿಮಗೆ ಸೈಲೇಜ್ ಮಾಡುತ್ತೆ ಇದು. ಇದರಲ್ಲಿ ನೀವು ಕಾಳು ಹಾಕಿಬಿಟ್ಟು ದನಗಳಿಗೆ ಕಾಳು ಹೊಡಿಬಹುದು. 2 ಬರುತ್ತೆ ಸರ್. ಇದರಲ್ಲಿ ಚಿಕ್ಕದಾಗಿ ಹಸಿ ಮೇವು ಸಿಕ್ಕಾಗ ಸಣ್ಣ ರೈತರೆಲ್ಲ ಸೈಲೇಜ್ ಮಾಡಿ 100 ಚೀಲ ಇಟ್ಕೊಂಡ್ಬಿಟ್ರೆ ಬೇಸಿಗೆಗಾಲದಲ್ಲಿ ರಸ ಮೇವು ಯೂಸ್ ಮಾಡ್ಕೋಬಹುದು. ಇದು ಬಂದ್ಬಿಟ್ಟು ಇದು ಸರ್, ಇದು ಏನೋ ರಿಪ್ಪರ್ ಅಂದ್ರೆ ಭತ್ತ ಕಟ್ ಮಾಡೋದು ಮತ್ತೆ ಎಲ್ಲ ಕಾಳುಗಳನ್ನ ಎಲ್ಲ ಧಾನ್ಯಗಳನ್ನ ಕಟ್ ಮಾಡಿ ಸೈಡ್ ಇಟ್ಕೋತಾ ಹೋಗುತ್ತೆ ಸರ್. ಇದು ಅದು ಚಾಪ್ ಕಟ್ರ್, ಅದು ಬಾಕ್ಸ್ ಮಾಡಲ್ ಚಾಪ್ ಕಟ್ರ್ ಅಂತ ಕರಿತೀವಿ. ಸಬ್ಸಿಡಿ ಇದೆ ಅಲ್ಲ ಸರ್? ಎಲ್ಲಕ್ಕೂ ಸಬ್ಸಿಡಿ ಇದೆ ಸರ್. ಎಲ್ಲ ಸಬ್ಸಿಡಿ ದರದಲ್ಲಿ ಸಿಗುವಂತ ವಸ್ತುಗಳಿದಾವೆ ನಮ್ಮ ಹತ್ರ. ಇದು ನೋಡಿ, ಇದು ಸ್ಪ್ರೇ ಮ್ಯಾನ್ ಕಂಪ್ನಿದು. ಇದು ಪವರ್ ವೀಡರ್ಸ್ 10 SP ಬರುತ್ತೆ. ಇದು ಈಸಿ ಟರ್ನಿಂಗ್ ಸಿಸ್ಟಮ್ ಇದೆ. ಬೇರೆದ್ರಲ್ಲೆಲ್ಲ ಈಸಿ ಟರ್ನಿಂಗ್ ಇಲ್ಲ. ಬ್ಯಾಕ್ ರೂಟ್ರಿ ಇದೆ, ಈಸಿ ಟರ್ನಿಂಗ್ ಇದೆ. ಬ್ಯಾಕ್ ರೂಟ್ರಿ ಕೂಡ ಇದೆ ರೀ ಸರ್, ಈಸಿ ಟರ್ನಿಂಗ್. ಇದು BCS ಮಾಡಲ್ ದಲ್ಲಿ ಬರುತ್ತೆ. ಇದು ನೋಡಿ, 0 ಎಬ್ರೇಷನ್ ಮಷಿನ್ ಇದು. ನಿಮ್ ಕಬ್ಬಿನಲ್ಲೆಲ್ಲ ಗಳೆ ಮಾಡ್ಲಿಕ್ಕೆ, ಇದನ್ನ ಮಾಡ್ಲಿಕ್ಕೆ ಬಹಳ ಚೆನ್ನಾಗಿ ವರ್ಕ್ ಮಾಡುತ್ತೆ. ಸರ್ ಪ್ರೈಸ್ ಒಂದು ಹೇಳ್ಬಿಡಿ ಸರ್. ಇದ್ರ ಪ್ರೈಸ್ ಬಂದ್ಬಿಟ್ಟು ಸರ್, ಇದು 1,16,000 ಬೀಳುತ್ತೆ. ಇದು ಬಂದ್ಬಿಟ್ಟು ನಿಮ್ಗೆ 96,000 ಬೀಳುತ್ತೆ. ಇದು ನೀವು ಭಾಳ ಚೆನ್ನಾಗಿ ವರ್ಕ್ ಮಾಡುತ್ತೆ ಸರ್. ಇದು BCS ಮಾಡಲ್ ನಲ್ಲಿ ಬರುತ್ತೆ. BSc ಅಂತ ಹೇಳಿ ನಮ್ದು ಸರ್. ಇಲ್ಲಿ ಬ್ಯಾಕ್ ಸೈಡ್ ನಾನು ನೋಡ್ತಾ ಇದ್ದೇನೆ ಸರ್. ಇದು ರಾಜ್ಕೋಟ್ ಬಿತ್ತೋ ಕೂರು ಸಿಸ್ಟಮ್ ಅಂತ ಹೇಳ್ತಾರೆ. ಹೌದು ಸರ್, ತುಂಬಾ ಫೇಮಸ್ ಕೂಡ ಹೌದು. ನಮ್ಮ ಕರ್ನಾಟಕ ರೈತರು ಈ ಭಾಗದಲ್ಲಿ ಈಗ ಗೊಂಜಾಳ ಬಿಡೋದಕ್ಕೆ ಅದಕ್ಕೆಲ್ಲ ತುಂಬಾನೇ ಯೂಸ್ ಮಾಡ್ತಿದ್ದಾರೆ. ಸೊ ಇದ್ರ ಬಗ್ಗೆ ತಿಳಿಸ್ಕೊಡಿ ಸರ್. ಇದು ಸರ್ ಚೆನ್ನಾಗಿ ವರ್ಕ್ ಮಾಡುತ್ತೆ ಸರ್. ಇದು
ಇದು ಸಿಂಗಲ್ ಲೈನ್ದಲ್ಲಿ ಮಾಡುವಂತ ಕೆಲಸ ಮಾಡುವಂತದ ವರದಾನ ಸರ್ ರೈತರಿಗಿದು. ಯಾಕಂದ್ರೆ 1 ಎಕರೆ ಇದ್ದವರು 2 ಎಕರೆ ಇದ್ದವರು ಇದರಲ್ಲಿ ಸಿಂಗಲ್ ಆಗಿ ಮಾಡ್ತಾ ಇದ್ದಾರೆ, ಹೋಯ್ತಾ ಇದ್ದಾರೆ. ಇದು ನಿಮಗೆ ಏನಾಗುತ್ತೆ ಅಂತಂದ್ರೆ ಈಗ ಕೆಲವೊಂದು ಸಾಲು ಹುಸಿ ಹೋಗಿರ್ತವೆ. ರೈತರು ಬಿತ್ತಬೇಕಾದ್ರೆ ಕೆಲವೊಂದು ಕಡೆ ಅದು ನಾಟಿ ಇರುತ್ತೆ, ಕೆಲವೊಂದು ಕಡೆ ನಾಟಿರಂಗಿಲ್ಲ. ಅಂತದ್ರಲ್ಲಿ ಇದನ್ನ ಸಿಂಗಲ್ ಲೈನ್ ದಲ್ಲಿ ಮಾಡ್ಕೊಳ್ಳೋದಂತಂದ್ರೆ ಅವ್ರು ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಇದು. ಇದು ವಿತ್ ಫರ್ಟಿಲೈಸರ್ ಇದೆ, ಇದು ವಿದೌಟ್ ಫರ್ಟಿಲೈಸರ್ ಇದೆ. ವಿತ್ ಫರ್ಟಿಲೈಸರ್ ಹಾಕಿದ್ರೆ ಎರಡು ಹೋಲ್ ಬರುತ್ತೆ, ಎರಡರಲ್ಲಿ ಕೊಟ್ಕೊಂತ ಹೋಗುತ್ತೆ. ಈ ಸಿಂಗಲ್ ಹೋಲ್ ಬರುತ್ತೆ. ನಮ್ಮಲ್ಲಿ 2 ಅವೈಲಬಿಲಿಟಿ ಇದೆ ಸರ್. ಇದು ಪ್ರೈಸ್ ಅಂತ ಹೇಳಿ ಸರ್. ಇದು ಪ್ರೈಸ್ 6,500 ಇದೆ ಸರ್. 9,000 MRP ಇದೆ. ನಾವು ಆಫರ್ದಲ್ಲಿ ಇದಕ್ಕೆ 6,500 ಕೊಡ್ತಾ ಇದ್ದೇವೆ. ಇದು 7,500 ಕೊಡ್ತಾ ಇದ್ದೇವೆ ವಿತ್ ಫರ್ಟಿಲೈಸರ್. ಸೂಪರ್. ಅದು ಇದು ಮೆನ್ಯುವಲಿ ನೋಡಿ, ಯಾರಿಗೆ ಚಿಕ್ಕ ರೈತರಿಗೆಲ್ಲ ಯೂಸ್ ಮಾಡ್ಲಿಕ್ಕೆ ಇಂಟೀರಿಯರ್ ಕಾರ್ಡ್ಗೆ ಇದು ಮೆನ್ಯುವಲಿ ವೀಡರ್ ಅಂತ ಕರಿತೀವಿ ಸರ್. ಇದಕ್ಕೊಂದು ವೀಲ್ ಕೊಟ್ಟಿದ್ದೀವಿ. ವೀಲ್ ಕೊಟ್ಟು ಇದನ್ನ ಜಸ್ಟ್ ಹಿಂಗ್ ದಬಾಯಿಸ್ತಾ ಹೋಗ್ತಾ ಇದ್ರೆ ಇದು ವರ್ಕ್ ಮಾಡ್ತಾ ಹೋಗುತ್ತೆ. ಇದಕ್ಕೆ ಎತ್ತುಗಳು ಬೇಕಂತೇನಿಲ್ಲ. ಇವಾಗ ಎತ್ತುಗಳ ಸಂಖ್ಯೆ ಕಡಿಮೆ ಆಗಿರೋದಂತ ಅದು ತುಂಬಾ ವರ್ಕ್ ಮಾಡ್ತಾ ಇದೆ. ಇದಕ್ಕೆ ಇಂಪ್ಲಿಮೆಂಟ್ಸ್ ಬೇರೆಯೂ ಕೊಡ್ತೀವಿ. ಇದ್ರ ಪ್ರೈಸ್ ಇದ್ರ ಪ್ರೈಸ್ ಬಂದ್ಬಿಟ್ಟು ಇದಕ್ಕೆ 4,000 ಕೊಡ್ತಾ ಇದೀವಿ ಸರ್. ದೊಡ್ಡ ಮಷಿನ್ ಚಾಪ್ ಇವೆಲ್ಲ ಚಾಪ್ ಕಟ್ರಿ ಸರ್. 5 SP ನಿಮ್ಗೆ ಡಿಸೈನ್ ಇಂಜಿನ್ ಚಾಪ್ ಕಟ್ರು, 5 SP ಮೋಟರ್ ಚಾಪ್ ಕಟ್ರು, ಬ್ಲೋರ್ ಚಾಪ್ ಕಟ್ರ ಅಂತ ಕರಿತೀವಿ. ಅದಕ್ಕೆ ಪ್ರೈಸ್ ಏನಾಗ್ಬೋದು ಸರ್? ಅಲ್ಲಿ ಬರ್ದಿದೀವಿ ಸರ್, ಅಕ್ರ ಮೇಲೆ ಬರ್ದು ಬಿಟ್ಟಿದೀವಿ ಪ್ರೈಸಸ್ ಎಲ್ಲ. 39,900. ಅದ್ರದ್ದು ಟೋಟಲ್ ಕಾಸ್ಟ್ 77,900. ಸಬ್ಸಿಡಿ ಬಂದ್ಬಿಟ್ಟು 38,000. ತುಂಬಬೇಕಾದ ರೈತರು 39,900. ಡಿಪ್ಲೊಮಾ ಅಂತ ಜೈ ಮಾತಾ ಕಂಪ್ನಿದು ಶಿವಜ್ಯೋತಿ ನಮ್ದು ಅಗ್ರಿಟೆಕ್ ಅಂತಲ್ಲಿ. ಇದು 330, 360, 380, 400, 420, 450 ನಮ್ಮ ಏರಿಯಾದಲ್ಲಿ ಕೊಡ್ತೀವಿ. ಇದು ಚೆನ್ನಾಗಿ ವರ್ಕ್ ಮಾಡುತ್ತೆ ಸರ್. ನಮ್ಮ ಎಲ್ಲ ಕರಿ ಭೂಮಿಯಲ್ಲಿ ಉಳುಮೆ ಮಾಡ್ಲಿಕ್ಕೆ ನಂಬರ್ 1 ಸರ್ ಇದು. ಸೊ ಪ್ರೈಸ್ ನೋಡೋದಾದ್ರೆ ಪ್ರೈಸ್ ಬಂದ್ರೆ 1,29,000 ಇದೆ ಸರ್. ಅದು ಸಬ್ಸಿಡಿ ಆಗಿದೆ ಸರ್. ಅದು ಸಬ್ಸಿಡಿ ಆಗಿ 75 ತುಂಬಬೇಕಾಗುತ್ತೆ ಸರ್ ರೈತರು. ಸರ್ ಇದೇನು ಸರ್ ಚಿಕ್ಕದಿದೆ? ಇದು ಚಿಕ್ಕದು. ಈಗ ನಮ್ಮ ಏರಿಯಾದಲ್ಲಿ ಚಿಕ್ಕ ಟ್ರ್ಯಾಕ್ಟರ್ ಭಾಳ ಆಗ್ತಾ ಇದ್ದೇವೆ ಸರ್. ಅದಕ್ಕಾಗಿ ಚಿಕ್ಕ ಟ್ರ್ಯಾಕ್ಟರ್ಗೂ ಕೂಡ ನಾವು ಇವನ್ನೆಲ್ಲ ಇಟ್ಟಿದ್ದೇವೆ. ಸೂಪರ್. ಇದು ಚಿಕ್ಕದಾದಂಥ ಟ್ರ್ಯಾಕ್ಟರ್ಗೆ ಹೈಡ್ರೋಲಿಕ್ MB ಫ್ಲೋ. ಸೊ 15ರಿಂದ 30 HP ಮಿನಿ ಟ್ರ್ಯಾಕ್ಟರ್ ಆರಾಮಾಗಿ ಅಟ್ಯಾಚ್ ಮಾಡಿಬಿಟ್ಟು ಹೊಲದಲ್ಲೆಲ್ಲ ಹೊಡ್ಕೋಬಹುದು. ಸೂಪರ್ ಆಗಿದೆ ಸರ್. ಅದ್ರ ಪ್ರೈಸ್? ಇದ್ರ ಪ್ರೈಸ್ ಬಂದ್ಬಿಟ್ಟು 38,000 ಸರ್. 38,000. ಸೂಪರ್ ಆಗಿದೆ ಸರ್. ನೀಟ್ ಆಗಿದೆ, ಭಾರಿ ಚೆನ್ನಾಗಿದೆ. ಕೂಡ ಸಾಕಷ್ಟು ಕೊಟ್ಟಿದ್ದೀವಿ. ಇವು ಮಿನಿ ಟ್ರ್ಯಾಕ್ಟರ್ ಇಂಪ್ಲಿಮೆಂಟ್ ಸರ್. ಇದೆಲ್ಲ ಸಾಲು ಬಿಡ್ಲಿಕ್ಕೆ, ಅವ್ರ ಕಬ್ಬಿನಲ್ಲೆಲ್ಲ ಗಳೆ ಹೊಡಿಲಿಕ್ಕೆ, ಇದು ಮಾಡ್ಲಿಕ್ಕೆ ಇದೆಲ್ಲ ಇಟ್ಟಿದ್ದೇವೆ. ಪ್ರೈಸ್ ಎಷ್ಟಾಗುತ್ತೆ ಸರ್? ಇದ್ರ ಪ್ರೈಸ್ ಬಂದ್ಬಿಟ್ಟು ಇದು ಬರೀ ನಾವು ರೈತರಿಗೆ 19,000 ಕೊಡ್ತಾ ಇದ್ದೀವಿ. 19,000. ಆಮೇಲೆ ಇದು ಸಿ ಬ್ಲೇಡ್ ಸರ್. ನಾ ಹೇಳಿದೆ ಅಲ್ಲ, ಇದು ಪಡ್ಲಿಂಗ್ ಓನ್ಲಿ ಪಡ್ಲಿಂಗ್ ಸ್ಪೆಷಲ್ ಸರ್. ಇದು ಗದ್ದೆಯಲ್ಲಿ ಯೂಸ್ ಮಾಡ್ಲಿಕ್ಕೆ. ಪಡ್ಲಿಂಗ್ ದಲ್ಲಿ ಮುನುಗಬಾರ್ದಂತ ಈ ಸಿ ಬ್ಲೇಡ್ ಅಲ್ಲಿ ಹಾಕಿ ಕೊಡ್ತೀವಿ ಸರ್ ನಾವು. ಏನ್ ಪ್ರೈಸ್ ಆಗುತ್ತೆ ಸರ್? ಇದು 1,65,000 ಇದೆ ಸರ್. 1,65,000. ಸೂಪರ್. ಸಬ್ಸಿಡಿ ಒಳಗೆ 1,00,000 ಇದೆ ಸರ್. ಆಲ್ಮೋಸ್ಟ್ ಆಗಿ ಕರ್ನಾಟಕದ ಹಲವು ಭಾಗಗಳಿಂದ ನಮ್ಮನ್ನ ನೋಡ್ತಿರ್ತಾರೆ ವಿಡಿಯೋಗಳನ್ನ. ಸೊ ಆ ರೈತರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ಅಂದ್ರೆ ತುಂಬಾ ದೂರ ಆಗುತ್ತೆ, ಬಂದ್ ಹೆಂಗ್ ತಗೊಳ್ಬೇಕು ಅಂತ ವಿಚಾರ ಮಾಡ್ತಿರ್ತಾರೆ. ನಮ್ದು ಆಲ್ ಓವರ್ ಕರ್ನಾಟಕ ತುಂಬಾ ಸಮೀಪದಲ್ಲಿ ಡೀಲರ್ಸ್ ಇದ್ದಾರೆ ಸರ್. ಎಲ್ಲಾ ಡಿಸ್ಟ್ರಿಕ್ಟ್ ದಲ್ಲಿ ಡೀಲರ್ಸ್ ಇದ್ದಾರೆ. ಆ ಡೀಲರ್ಸ್ ಪ್ರೊವೈಡ್ ಮಾಡ್ತೀವಿ. ಡೀಲರ್ಸ್ ಇಲ್ಲ ಅಂದ ತಕ್ಷಣ ನಾವು ಇಲ್ಲಿಂದ ಫೇರ್ಲಿಕ್ಕೆ ಅವ್ರು ಸರ್ವಿಸ್ ಕೊಡ್ತೀವಿ ಸರ್. ಫೇರ್ಲಿ ಹಾಕ್ತೀವಿ ಸರ್. ಇದೊಂದು ಮಾಡೆಲ್ ರೂಟಾವೇಟರ್ ಸರ್. ಎಲ್ಲಾ ಮಾಡೆಲ್ ರೂಟಾವೇಟರ್ ಎಲ್ಲಾ ಮಾಡೆಲ್ ದಲ್ಲಿ ಇದೆ ನಮ್ಮ ಹತ್ರ. ಇದು ನೋಡಿ, ಇದಕ್ಕೆ ನಾವು ಸ್ಪೈಕ್ ಬ್ಲೇಡ್ ಅಂತ ಕರಿತೀವಿ. ಈ ಬ್ಲೇಡ್ ಇದೆ ಸರ್, ಏಕದಮ್ ಹಾರ್ಡ್ ಜಮೀನದಲ್ಲಿ ಬಹಳ ಚೆನ್ನಾಗಿ ವರ್ಕ್ ಮಾಡುತ್ತೆ ಸರ್. ಇದು ಡಾಂಬರ್ ರೋಡ್ ಹೊಡಿತೆ ನೋಡ್ರಿ, ಅಷ್ಟು ಹಾರ್ಡ್ ಇರುತ್ತೆ ಅದು ಬ್ಲೇಡ್. ಭಾರಿ ಸ್ಟ್ರಾಂಗ್ ಇರುತ್ತೆ. ಇದು ಚಿಕ್ಕ ಇಂಪ್ಲಿಮೆಂಟ್. ಇನ್ನೊಂದು ಆಲ್ ಇನ್ ಒನ್ ಅಂತ ಚಿಕ್ಕ ಟ್ರ್ಯಾಕ್ಟರ್ಗೆ. ಇದಕ್ಕೆ ಇದು ಗುರ ಇರುತ್ತೆ. ಇದಕ್ಕೆ ಹಿಂದ್ಗಡೆ ಒಂದು ಹರಗ್ಲಿಕ್ಕೆ ಬ್ಲೇಡ್ ಬರುತ್ತೆ. ಹಿಂದ ಕಬ್ಬಿನ ಸಾಲು ಹೊಡ್ಲಿಕ್ಕೆ 2 ರೆಂಟಿ ಬರ್ತವೆ. ಆಮೇಲೆ ಹಿಂದ್ಗಡೆ ಅದಕ್ಕೊಂದು ಬೋದ್ ಏರಿಸಲಿಕ್ಕೆ ಅದನ್ನು ಕೊಡ್ತೀವಿ ಸರ್. ಆಲ್ ಇನ್ ಒನ್ 28,000 ಸರ್. ಅದು ಇದು ಓಂ ಸಾಯಿ ಸಿಂಗಲ್ ಫ್ಲೋ ಹೈಡ್ರೋಲಿಕ್ ಫ್ಲೋ ಬರುತ್ತೆ, ಮೆಕ್ಯಾನಿಕ್ ಫ್ಲೋ ಬರುತ್ತೆ ಸರ್. ಭಾಳ ಹೆವಿ ಇದೆ. 280 kg ವೇಟ್ ಇದೆ. ಭಾಳ ಚೆನ್ನಾಗಿ ವರ್ಕ್ ಮಾಡುತ್ತೆ ಸರ್. 100-200 ನಾವು MB ಫ್ಲೋ ಕೊಟ್ಟಿದ್ದೀವಿ. ಚೆನ್ನಾಗಿ ರಿಸಲ್ಟ್ ಇದೆ ಅದರಲ್ಲಿ. ಇದು ನಿಮಗೆ ಮೆಕ್ಯಾನಿಕ್ ಸರ್. ಪ್ರೈಸ್ ಏನಾಗುತ್ತೆ ಸರ್? ಇದ್ರ ಪ್ರೈಸ್ ಬಂದ್ಬಿಟ್ಟು ಸಬ್ಸಿಡಿ ಒಳಗೆ ನಿಮ್ಗೆ 96,000 ಇದೆ ಸರ್. ಸಬ್ಸಿಡಿ ಒಳಗೆ 63,000 ಬೀಳುತ್ತೆ. 63,000. ರೈತ ಬಂದವ್ರೆ 63,000 ಇಷ್ಟು ಒಂದು ಹೆವಿ ಡ್ಯೂಟಿ ಇರುವಂತ ಸಿಕ್ಬಿಡುತ್ತೆ. ಸೊ ನೆಕ್ಸ್ಟ್ ನೋಡೋದು ಸರ್, ಇದು ಚೇತಕ್ ಪ್ಲಸ್ ಅಂತ ಸ್ವಲ್ಪ ಹೆವಿ ಸರ್. 55-60 SP ಟ್ರ್ಯಾಕ್ಟರ್ಗೆಲ್ಲ ಕೊಡ್ತೀವಿ ಇದನ್ನು. ಇದು ಚೆನ್ನಾಗುತ್ತೆ. ಮತ್ತೆ ಇದು ಸ್ಪ್ರಿಂಗ್ ಕಲ್ಟಿವೇಟರ್ ಅಂತ ಇದೆ. ಈ ಸ್ಪ್ರಿಂಗ್ ಕಲ್ಟಿವೇಟರ್ ಏನ್ ಪ್ರೈಸ್ ಇದೆ ಸರ್? ಈ ಸ್ಪ್ರಿಂಗ್ ಕಲ್ಟಿವೇಟರ್ 56,000 ಇದೆ ಸರ್. ಸಬ್ಸಿಡಿ ಒಳಗೆ 28 ಬೀಳುತ್ತೆ. 28,000. 28,000 ಕೇವಲ. 28,000ಕ್ಕೆಲ್ಲ ಇಷ್ಟು ಒಂದು ಉತ್ತಮ ಕ್ವಾಲಿಟಿ ಇರುವಂತ ಇಂಟರ್ ಕಲ್ಟಿವೇಶನ್ ಸಿಕ್ಬಿಡುತ್ತೆ ನಿಮಗೆ. ಇದು ಭೂಮಿ ಸರ್. ಇದು ಇನ್ನೊಂದು ನಮ್ಮ ಸೀಡ್ರಲ್ಲಿ ಅರೆಕುರಿಟಿ ಮಾಡೆಲ್ ಅಂತ ಕರಿತೀವಿ. ಆ ಮಾಡೆಲ್ ಕೂರಿಗೆಯಲ್ಲಿ ಇದು ನಮ್ದು BBF ಮಾಡೆಲ್ ಅಂತ ಕರಿತೀವಿ. ಇದು ಭಾಳ ಚೆನ್ನಾಗಿ ವರ್ಕ್ ಮಾಡುತ್ತೆ ಸರ್. ಇದು ನಿಮಗೆ ಹಿಂದೆ ಬಂದ್ಬಿಟ್ಟು ಇದರಲ್ಲಿ ಚಕ್ರ ಇರುತ್ತೆ. ಇದೊಂದು ಪ್ಲೇಟ್ ಇರುತ್ತೆ.
ನೋಡ್ರಿ ಈ ಚಕ್ರ ಇರುತ್ತೆ, ಈ ಚಕ್ರದಲ್ಲಿ ಒಂದೊಂದೇ ಕಾಳು ತಗೊಂಡು ಒಂದೊಂದೇ ಸಿಂಗಲ್ ಆಗಿ ಬಿತ್ತುತ್ತೆ. ಸಿಂಗಲ್ ಕಾಳು ತಗೋತ್ತೆ, ಸಿಂಗಲ್ ಬಿತ್ತುತ್ತೆ. ಇನ್ಫಾರ್ಮಿಟಿ ಸ್ವಯಿಂಗ್ ಪ್ಲಾಂಟರ್ ಸರ್ ಇದು. ಒಟ್ಟು ಯಾವುದೇ ಕೂಡ ಫೇಲ್ ಆಗಲ್ಲ. 4 ಇಂಚ್ ಅಂದ್ರೆ ಪ್ರತಿಯೊಂದು ಕಾಳು 4 ಇಂಚಲ್ಲೇ ಸ್ವಿಂಗ್ ಮಾಡುತ್ತೆ. ಆಕ್ಚುಲಿ ಒನ್ ಇಸ್ ದ ಬೆಸ್ಟ್ ಸೀಡರ್ ಇದು. ಆಲ್ ಓವರ್ ಇಂಡಿಯಾದಲ್ಲಿ ವರ್ಲ್ಡ್ ದಲ್ಲಿ ನಡೀತಾ ಇರೋದು ಸೀಡ್ರಿಲ್ ಇದೆ. ನಮ್ಮ ಏರಿಯಾದಲ್ಲಿ ಮಾತ್ರ ಅದು ಪಾಪ್ಯುಲಾರಿಟಿ ಇದೆ. ಆಕ್ಚುಲಿ ಇದು ಭಾರಿ ಸೀಡ್ರಿಲ್ ಸರ್ ಇದು. ಸರ್ ಇದ್ರ ಒಂದು ಪ್ರೈಸ್ ನೋಡಿದ್ರೆ ಎಷ್ಟಿದೆ ಸರ್? ಇದು ಪ್ರೈಸ್ 125 ಇದೆ ಸರ್, ಇದು ಫುಲ್ ಕಾಸ್ಟ್. ರೈತ ಬಾಂಧವರೇ, ಈ ಥರ ಒಂದು ಅಡ್ವಾನ್ಸ್ ಟೆಕ್ನಾಲಜಿ ಇರುವಂಥ ಕೂರಿಗೆಗಳನ್ನು ಕೂಡ ನೀವು ಟ್ರೈ ಮಾಡ್ಬೋದು. ಯಾಕಂದರೆ ಪ್ರೈಸಲ್ಲಿ ಕೂಡ ನಮಗೆ ತುಂಬ ಜಾಸ್ತಿ ಏನು ವೇರಿಯೇಷನ್ ಕಾಣ್ತಿಲ್ಲ. ಹತ್ತತ್ರ ನಮ್ಮ ಕಡಿಮೆ ಬೆಲೆಯಲ್ಲಿ ಕೂಡ ಸಿಗ್ತಾ ಇದೆ. ಸೊ ಸಬ್ಸಿಡಿ ಎಷ್ಟಾಗುತ್ತೆ ಸರ್ ಹತ್ತತ್ರ ಇದಕ್ಕೆ? ಇದರಲ್ಲಿ ಸಬ್ಸಿಡಿ ಹೋಗಿಬಿಟ್ಟು ಇದು ನಿಮಗೆ 86,000 ಸಿಗುತ್ತೆ ಸರ್. 86,000. ರೈತ ಬಾಂಧವರೇ, ಹೆಚ್ಚಿನ ಮಾಹಿತಿಗಾಗಿ ಸೊ ಘನಾಚಾರಿ ಅಗ್ರಿ ಇಂಡಸ್ಟ್ರೀಸ್ ಅವರ ಆನ್ ಸ್ಕ್ರೀನ್ ಮೇಲೆ ನಾನು ನಂಬರ್ ಕೊಟ್ಟಿರ್ತೇನೆ. ನೀವು ಕರೆ ಮಾಡೋ ಮುಖಾಂತರ ಮಾಹಿತಿಯನ್ನು ತಗೊಂಡು ಡೈರೆಕ್ಟಾಗಿ ಇವರ ಶೋರೂಮ್ಗೆ ವಿಸಿಟ್ ಮಾಡಿ ಸೊ ಪ್ರಾಡಕ್ಟ್ನ ಒಂದು ಟ್ರಯಲ್ ನೋಡಿ. ಸೊ ಫೈನಲ್ ಪ್ರೈಸ್ನ ಸರ್ ಜೊತೆ ಮಾತಾಡೋ ಮುಖಾಂತರ ಎಷ್ಟಾಗುತ್ತೋ ಅಷ್ಟು ಕಡಿಮೆ ಮಾಡಿಸ್ಕೊಂಡು ನೀವು ತೊಗೊಳ್ಬೋದು. ಮತ್ತೆ ಸಿಗೋಣ ಇದೇ ಥರ ಒಂದು ಅಗ್ರಿಕಲ್ಚರ್ ವಿಡಿಯೋನೊಂದಿಗೆ. ನಮ್ಮ ವಿಡಿಯೋಗಳು ನಿಮಗೆ ಇಷ್ಟದಲ್ಲಿ ಈ ವಿಡಿಯೋನ ಇನ್ನೂ 10 ರೈತರಿಗೆ ಶೇರ್ ಮಾಡಿ, ಅವ್ರಿಗೂ ಕೂಡ ಯೂಸ್ ಆಗಲಿ ಅಂತ ಹೇಳ್ತಾ ವಿಡಿಯೋನ ಇಲ್ಲೇ ಎಂಡ್ ಮಾಡೋಣ. ಧನ್ಯವಾದಗಳು.